ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜೂನ್ ಮಾಸದಲ್ಲಿ ಗ್ರಹಗಳ ಸಂಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ವೃಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ, ಶುಕ್ರ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ಮೇಷ ರಾಶಿಯಲ್ಲಿ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ರೇವತಿ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಸಂಚಾರ, ಮಕ ನಕ್ಷತ್ರದಲ್ಲಿ ಕೇತುಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ, ಶತಭಿಷ ನಕ್ಷತ್ರದಲ್ಲಿ ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಆಗಲಿದ್ದು, ಜೂನ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಯಾವ ಫಲವನ್ನು ನೀಡುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಜ್ಯೋತಿಷ್ಯದ ಫಲಗಳನ್ನು ತಿಳಿಯ ಬಯಸುವಂತಹ ವ್ಯಕ್ತಿಗಳಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯ ಬಗ್ಗೆ ಆಗಾಗ ಕೇಳೋದಿದೆ. ಕಳೆದ ಮಾಸದಲ್ಲಿ 3-4 ಜನರು ಇದೇ ಪ್ರಶ್ನೆಯ ಬಗ್ಗೆ ಭಾವನಾತ್ಮಕವಾಗಿ ನನ್ನಲ್ಲಿ ಪ್ರಶ್ನಿಸಿರೋದ್ರಿಂದ ಏನು ಅಂದ್ರೆ, ನಿಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಯಾವ ದೇವತೆಯನ್ನ ನೀವು ಪೂಜಿಸಬೇಕು, ಯಾವ ದೇವತಾ ಅನುಷ್ಠಾನದಲ್ಲಿ ಭಕ್ತಿಯನ್ನ, ಪ್ರಾರ್ಥನೆಯನ್ನ, ಮಂತ್ರ ಸಿದ್ಧಿಯನ್ನ ಇವೆಲ್ಲವನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೆಲವು ಸಂದರ್ಭದಲ್ಲಿ ಬಹಳ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವಂತಹ ವ್ಯಕ್ತಿಗಳು ಪ್ರಶ್ನಿಸೋದು ಇದೆ. ಅದಕ್ಕೆ ನಾನು ಇಲ್ಲಿ ಕೆಲವು ವಿಷಯಗಳಿಂದ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗಬಹುದು. ಕೆಲವು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲೇ ಕೆಲವು ಸೂಕ್ಷ್ಮವಾದಂತಹ ರಹಸ್ಯಗಳು ಇರುತ್ತೆ, ನಿಗೂಢವಾದಂತಹ ವಿಷಯಗಳಿರುತ್ತೆ. ಆಲೋಚಿಸಿ ನಿರ್ಧರಿಸಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ನಾನು ತಿಳಿಸುವಂತಹ ವಿಷಯದಲ್ಲಿ ನಿಮಗೆ ಅನ್ನಿಸಬಹುದು, ಏನು ಇಷ್ಟೊಂದು ದೇವತಾ ಶಕ್ತಿಗಳನ್ನು ನೋಡುವಂತಹ ಸಾಮರ್ಥ್ಯ ಇವರಲ್ಲಿ ಇದೆಯಾ ಅಂತ. ಖಂಡಿತವಾಗಿಯೂ ಈಗಿನ ಒಂದು ಕಾಲದಲ್ಲಿಯೂ ಆ ಸಾಮರ್ಥ್ಯವನ್ನು ಹೊಂದಬಹುದು. ಆದರೆ ಆ ಸಾಮರ್ಥ್ಯ ಯಾರಿಗಿರುತ್ತೆ ಅಂಥವರಿಗೆ ಮಾತ್ರ ದೇವತಾ ಶಕ್ತಿಗಳನ್ನು ನಿತ್ಯ ನೋಡುವಂತಹ ಭಾಗ್ಯ ಮತ್ತು ಅದೃಷ್ಟ ಇವೆಲ್ಲವೂ ಅವರ ಜೀವನದಲ್ಲಿ ಇರುತ್ತೆ. ಇಲ್ಲಿ ಜ್ಯೋತಿಷಿಗಳಿಗೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜ್ಯೋತಿಷಿಗಳಿಗೆ ರಹಸ್ಯವಾದ ಜ್ಞಾನ ಮತ್ತು ರಹಸ್ಯವಾದಂತಹ ವಿಷಯಗಳ ಗೋಚಾರ ತಿಳಿಯುವಂತಹ ಸಾಮರ್ಥ್ಯ ಹಿಂದಿನ ಕಾಲದಿಂದಲೂ ಇತ್ತು. ಇದರಲ್ಲಿ ಯಾವ ವಿಶೇಷತೆಯೂ ಇಲ್ಲ. ಆದರೆ ಈ ಕಲಿ ಯುಗದಲ್ಲಿ ಅದು ವಿರಳವಾಗಿದೆ ಅಷ್ಟೇ. ಹಾಗಾಗಿ ಇದು ಸಾಮಾನ್ಯವೇ ಆಗಿದೆ ಜ್ಯೋತಿಷಿಗಳಲ್ಲಿ. ಇದರ ಬಗ್ಗೆ ಹೆಚ್ಚು ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಬೇಡಿ ಮತ್ತು ಅದಕ್ಕೆ ಬೇಡದ ಕಮೆಂಟ್ಗಳನ್ನು ಮಾಡಬೇಡಿ. ಆದರೆ ಕ್ಲಾರಿಟಿಯನ್ನು ಮಾತ್ರ ನಾನು ಕೊಡ್ತಾ ಇದ್ದೇನೆ. 2016ರಲ್ಲಿ ತುಮಕೂರಿನ ಪ್ರತಿಷ್ಠಿತವಾದ ಕುಟುಂಬ, ವಿದ್ಯಾವಂತರ ಕುಟುಂಬವೊಂದು ನನ್ನ ಮನೆಗೆ ಬರ್ತಾರೆ. ಬಂದಂತಹ ವಿಷಯ, 3 ಮಕ್ಕಳಿರ್ತಾರೆ. ಒಬ್ಬರು ಮೆಡಿಕಲ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು PU ಹಂತ, ಇನ್ನೊಬ್ಬರು ಹೈಸ್ಕೂಲ್ ಹಂತದಲ್ಲಿ ಈ ಮಕ್ಕಳಿರ್ತಾರೆ. ಇವರ ವಿದ್ಯಾಭ್ಯಾಸ ಸಲುವಾಗಿ ಬಂದಿರ್ತಾರೆ. ಅಂದಿನಿಂದ ಅವರಿಗೆ ತಿಳಿಸಿದಂತಹ ವಿಷಯಗಳು, ಭವಿಷ್ಯದಲ್ಲಿ ನಡೆದಂತಹ ವಿಷಯಗಳು, ನಾನು ಬರೆದುಕೊಟ್ಟಂತಹ ಎಲ್ಲ ವಿಷಯಗಳು ಸತ್ಯವಾಗಿರುವುದಕ್ಕೆ ಆಗಾಗ ನನ್ನಿಂದ ಮತ್ತೆ ಮತ್ತೆ ಅವರು ಸಲಹೆಯನ್ನು ಪಡಿತಾ ಇರ್ತಾರೆ. 2022ಕ್ಕೆ ಮತ್ತೆ ನನ್ನ ಕಚೇರಿಗೆ ಭೇಟಿಯನ್ನು ನೀಡುತ್ತಾರೆ. ಅವರು ಬಂದಂತಹ ವಿಷಯ ಏನಂದರೆ, ಮಗಳ ವಿವಾಹ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಈ ಹಿಂದೆ 6-7 ವರ್ಷಗಳ ಹಿಂದೆಯೇ ನಾನು ಅವರಿಗೆ ಬರೆದುಕೊಟ್ಟಂತಹ ವಿಷಯದಲ್ಲಿ ಏನಿತ್ತು ಅಂದರೆ, ಮಗಳ ವಿವಾಹ ನಿಧಾನ ಆಗುತ್ತೆ ಅನ್ನುವಂತಹ ಬರವಣಿಗೆಯನ್ನು ಬರೆದು ಕೊಟ್ಟಿರ್ತೇನೆ. ಅದನ್ನು ತೆಗೆದುಕೊಂಡು ಬಂದು ಕೇಳ್ತಾರೆ, ಇದನ್ನೇನಾದರೂ ಬದಲಿಸಬಹುದಾ ಅಂತ, ಇದಕ್ಕೇನಾದರೂ ವಿಷಯಗಳನ್ನು ತಿಳಿಸಿ ಅಂತ. ನೋಡಿ, ವಿಧಿ ಮತ್ತು ಕಾಲವನ್ನು, ಆಗಬಹುದಾದ ವಿಷಯಗಳನ್ನು ಯಾವ ಕಾಲದಲ್ಲಿ ಆಗಬೇಕೋ ಅದು ಆಗಿಯೇ ಆಗುತ್ತೆ. ಯಾವ ಜ್ಯೋತಿಷಿಗಳು ಬದಲಾಯಿಸಲು ಸಾಧ್ಯವಿಲ್ಲ.
ಆದರೆ ಅದಕ್ಕಿರುವಂತಹ ಕಾಲವನ್ನು ಗುರುತಿಸುವುದು ಮತ್ತು ಆಗಬಹುದಾದಂತಹ ವಿಷಯಗಳಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರ ಸಂಬಂಧಪಟ್ಟಂತೆ ವಿಷಯವನ್ನು ನಾನು ಆಗಾಗಲೇ ತಿಳಿಸಿರ್ತೇನೆ. ಮಗಳನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಸಿ ಮೆಡಿಕಲ್ ನಂತರ PGಯನ್ನು ಮಾಡಿಸಿ ಕಾಲ ವ್ಯರ್ಥ ಆಗೋದಿಲ್ಲ ಅಂತ ತಿಳಿಸಿರ್ತೇನೆ. ಆದರೂ ವಿವಾಹ ಕಾಲವನ್ನು ತಿಳಿಯುವ ಒಂದು ವಿಷಯವಾಗಿ ನನ್ನ ಕಚೇರಿಗೆ ಫಲಪುಷ್ಪ ತಾಂಬೂಲ ಸಹಿತವಾಗಿ ಅವರು ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ನಾವು ಶಾಸ್ತ್ರದ ಒಂದು ಚಿಂತನೆಯಲ್ಲಿ ನನಗೆ ಪ್ರಥಮ ಹಂತದಲ್ಲಿ ಅವರ ಒಂದು ರಹಸ್ಯವಾದಂತಹ ವಿಷಯ ಗೋಚಾರ ಆಗಲಿಕ್ಕೆ ಆರಂಭ ಆಗುತ್ತೆ. ಅದು ಏನಂದರೆ ಅವರ ಮನೆಯ ಮುಂದೆ ಗೇಟಿನ ಮುಂದೆ ರೋಡ್ ಇರುತ್ತೆ. ಅವರ ಆ ಗೇಟ್ ಏನಿದೆ ಅದರ ಒಂದು ಸ್ಥಳದಲ್ಲಿಯೇ ಬಹಳ ಸುಂದರವಾದಂತಹ ದೇವತಾ ರೂಪ ಗೋಚಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಶ್ರೀ ಮಹಾವಿಷ್ಣುವಿನ ರೂಪ ಆಗಿರುತ್ತೆ. ಶ್ರೀ ಮಹಾವಿಷ್ಣು ಆ ಸ್ಥಳದಲ್ಲಿ ಅವರು ಕುಳಿತೂ ಇರೋದಿಲ್ಲ, ಮಲಗಿಯೂ ಇರೋದಿಲ್ಲ. ಅಂದರೆ ಅರ್ಧ ಕುಳಿತಂತೆ ಅರ್ಧ ಮಲಗಿದಂತೆ ಸಂಪೂರ್ಣ ಜಾಗೃತಾವಸ್ಥೆಯಲ್ಲಿ ಆ ಧ್ಯಾನಾವಸ್ಥೆಯಲ್ಲಿ ಅವರ ಗೋಚಾರ ಬಹಳ ಸುಂದರವಾದಂತಹ ಆಕಾರ ರೂಪದೊಂದಿಗೆ ಅವರ ಆ ಚಿತ್ರಣ ಗೋಚರಿಸಲಿಕ್ಕೆ ಆರಂಭ ಆಗುತ್ತೆ. ಆಗ ಅವರನ್ನು ನಾನು ಪ್ರಶ್ನಿಸ್ತೇನೆ. ಇದರ ಬಗ್ಗೆ ಅವ್ರಿಗೇನು ತಿಳಿದಿರೋದಿಲ್ಲ. ನನಗೆ ತಿಳಿದಿರುತ್ತೆ ಅವರ ಮನೆ ದೇವರು ಕಾಲಭೈರವೇಶ್ವರ. ಇವರ ಮನೆಯಲ್ಲಿ ಶಿವಶಕ್ತಿಯನ್ನ ಪೂಜಿಸಲಾಗ್ತಾ ಇರುತ್ತೆ. ಇವರ ಇಷ್ಟ ದೇವರು ಶ್ರೀ ಮಹಾಗಣಪತಿ ಆಗಿರ್ತಾರೆ. ಯಾರು ಸದಸ್ಯರು, ಅವರ ಕುಟುಂಬದ ಸದಸ್ಯರು ಯಾರು ಶ್ರೀ ಮಹಾವಿಷ್ಣುವನ್ನ ಪೂಜಿಸ್ತಾ ಇರೋದಿಲ್ಲ. ಆದರೆ ಈ ವೈಬ್ರೇಷನ್ನು ಅವರಿಗೆ ಗೊತ್ತಿಲ್ಲ. ನಾನು ಇದರ ಒಂದು ವಿಷಯವನ್ನ ಹೇಗೆ ಅನ್ನುವಂತಹ ಒಂದು ತಿಳಿಯಲು ಆದಾಗ ಆ ಕರ್ಮಸ್ಥಾನಕ್ಕೆ ಅಲ್ಲಿ ಬ್ರಾಹ್ಮಣರ ಸಂಬಂಧ ಬರುತ್ತೆ, ಕರ್ಮ ಕಾರ್ಯಗಳ ವಿಷಯದಲ್ಲಿ. ಆಗ ಅವರನ್ನು ಪ್ರಶ್ನಿಸ್ತೇನೆ, ಬ್ರಾಹ್ಮಣರಿಗೂ ನಿಮಗೂ ಏನಾದರೂ ಸಂಬಂಧ ಇದೆಯಾ, ಯಾವುದಾದರೂ ವಿಷಯಗಳು ನಿಮ್ಮ ಮತ್ತು ಅವರ ನಡುವೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತೇನೆ. ಆ ಕಾಲದಲ್ಲಿ ಅವರು ಹೇಳ್ತಾರೆ, ನಾವು ವಾಸವಿರುವಂತಹ ಮನೆ ಬ್ರಾಹ್ಮಣರದೇ ಆಗಿದೆ ಅಂತ. ಅಂದರೆ ಆ ಮನೆಯನ್ನ ಬ್ರಾಹ್ಮಣರಿಂದ ಇವರು ತೆಗೆದುಕೊಂಡಿರ್ತಾರೆ. ಅದರಲ್ಲಿಯೂ ಮುಂದುವರೆದು ವಿಷಯ ತಿಳಿದಾಗ ಅದು ವೈಷ್ಣವ ಬ್ರಾಹ್ಮಣರದಾಗಿರುತ್ತೆ. ಮತ್ತು ಆ ಮನೆಯಲ್ಲಿ ಬಹಳ ಒಂದು ಪಾಸಿಟಿವ್ ಆಗಿ ಆ ದೇವತೆಯ ಆರಾಧನೆ ಆಗಿರುತ್ತೆ. ಹೋಮ ಯಜ್ಞಗಳು ನಡೆದಿರುತ್ತೆ. ಮತ್ತು ವಿಶೇಷ ದಿನಗಳಲ್ಲಿ, ವಾರದಲ್ಲಿ ಮತ್ತು ಮಾಸದಲ್ಲಿ ಸುಮಂಗಲಿಯರೆಲ್ಲ ಸೇರಿ ಭಜನೆಗಳನ್ನು ಮಾಡ್ತಾ ಇರ್ತಾರೆ. ಭಜನಾ ಮಂಡಳಿಯವರು ಬಂದು ಭಜನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿರುತ್ತೆ, ಶ್ರೀ ಮಹಾವಿಷ್ಣುವಿನ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆದರೆ ಈ ಮನೆಯನ್ನು ತೆಗೆದುಕೊಂಡಂತಹ ಇವರು ಅಲ್ಲಿ ಕಾಲಭೈರವ ಶಿವಶಕ್ತಿಯ ಆರಾಧನೆಯನ್ನು ಆರಂಭಿಸ್ತಾರೆ. ಯಾವುದೇ ಪೂಜೆಯು ಶ್ರೀ ಮಹಾವಿಷ್ಣುವಿಗೆ ಇವರಿಂದ ಸಿಗೋದಿಲ್ಲ, ಪ್ರಾರ್ಥನೆಯೂ ಸಿಗೋದಿಲ್ಲ. ಹೀಗಿರುತ್ತೆ ನೋಡಿ. ಇಂತಹ ಕಾಲದಲ್ಲಿ ಏನಾಗುತ್ತೆ ಅಂದರೆ ದೇವತಾ ಕೋಪಗಳಿಗೆ ಕುಟುಂಬಗಳು ಒಳಗಾಗಬೇಕಾಗತ್ತೆ. ನೋಡಿ, ಇವೆಲ್ಲವೂ ಕೆಲವು ವಿಷಯಗಳು ನಿಮ್ಮ ಒಂದು ತಿಳುವಳಿಕೆಗೆ ಬಾರದೆ ಇರುವಂತಹ ವಿಷಯಗಳು. ಅವರ ಒಂದು ಜಾತಕದ ಪ್ರಕಾರವೂ ಇಲ್ಲ, ಮನೆ ದೇವರು ಇಲ್ಲ, ಕುಲದೇವರು ಇಲ್ಲ, ಇಷ್ಟ ದೇವರು ಇಲ್ಲ. ಆದರೆ ಅವರ ಭಾಗ್ಯದಲ್ಲಿ ಅವರ ಜೀವನದ ಈ ಒಂದು ಜೀವನ ಸಂಪೂರ್ಣವಾದ ಸಮಸ್ತವಾದಂತಹ ಈ ಬದುಕಿನಲ್ಲಿ ಆ ದೇವರು ಅವರಿಗೆ ಬಂದು ಸೇರಿರುವುದು ಮತ್ತು ಆ ದೇವರ ವೈಬ್ರೇಷನ್ ಇರುವ ಸ್ಥಳದಲ್ಲಿ ಕ್ರಿಯೇಟ್ ಆಗಿರುವುದು ಮತ್ತು ಅವರಿಗೆ ಅನುಗ್ರಹಿಸುವುದಕ್ಕೆ ಆ ದೇವರು ಇವರಿಂದ ಪೂಜೆಯನ್ನ ಪಡೆದುಕೊಳ್ಳುವುದಕ್ಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದೆಲ್ಲವನ್ನ ನಾವು ತಿಳಿಬಹುದು. ಆಗ ಅವರಿಗೆ ತಿಳಿಸ್ತೇನೆ, ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತೆ ಹೋಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು ಮತ್ತು ಅದೇ ಸ್ತ್ರೀಯರನ್ನ ಕರೆಸಿ ಆ ಭಜನಾ ಮಂಡಳಿಯಿಂದ ಭಜನೆಗಳನ್ನು ಮಾಡಿಸಬೇಕು ಅನ್ನೋದನ್ನ ನಾನು ತಿಳಿಸ್ತೇನೆ. ಅದರ ಆರಂಭ ಅಧಿಕ ಮಾಸದಲ್ಲಿ ಆರಂಭ ಆಗುತ್ತೆ.
ಬಹಳ ಒಂದು ಸಂತೋಷಕರವಾಗಿ ಅವರು ಪೂಜೆಗಳನ್ನು ಆರಂಭಿಸ್ತಾರೆ. ನೋಡಿ, ಮನೆ ದೇವರು ಕುಲದೇವರ ಜೊತೆಯಲ್ಲಿ ಆ ಸ್ಥಳದಲ್ಲಿ ಇರುವಂತಹ ಆ ಒಂದು ವೈಬ್ರೇಷನ್ಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ತೇನೆ. ಅಂದಿನಿಂದ ಅದು ಆರಂಭ ಆಗುತ್ತೆ. ಈಗ ಈ ವರ್ಷದಲ್ಲಿ ಅವರ ಕುಟುಂಬದಲ್ಲಿ ಮಂಗಳ ಕಾರ್ಯವು ನಡೀತಾ ಇದೆ. ಆದರೆ ಯಾವ ಒಂದು ಸ್ಪಷ್ಟತೆಯನ್ನು ನೀವಿಲ್ಲ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅವರ ಜಾತಕದಲ್ಲೆಲ್ಲ ಕುಲದೇವರೆಲ್ಲ, ಇಷ್ಟ ದೇವರೆಲ್ಲ, ಮನೆ ದೇವರೆಲ್ಲ ಅವರು ಸಿದ್ಧಿಪಡಿಸಿಕೊಂಡ ದೇವತೆಯೂ ಅಲ್ಲ. ಅವರಲ್ಲಿ ಇದ್ದಂತಹ ಆ ವಿಷಯ ನಿಗೂಢ ರಹಸ್ಯವಾದಂತಹ ಈ ಸೂಕ್ಷ್ಮ ವಿಷಯಗಳು ಅವರ ತಿಳುವಳಿಕೆಗೆ ಬಂದಿರೋದಿಲ್ಲ. ಅವರ ಮನೆಗೆ ನಾನು ಹೋಗಿ ನಂತರದಲ್ಲಿ ನಾನು ನೋಡಿದಾಗ ಅವರ ಮನೆಯಲ್ಲಿ ಆದಂತಹ ವುಡ್ ವರ್ಕ್ ಎಲ್ಲವೂ ಶ್ರೀ ಮಹಾವಿಷ್ಣುವಿನ ಶಂಖ ಮತ್ತು ಚಕ್ರಗಳಿಂದಲೂ ಅಲಂಕರಿಸಲ್ಪಟ್ಟಿರುತ್ತೆ. ಅಷ್ಟರ ಒಂದು ಮಟ್ಟಿಗೆ ಹಿಂದೆ ಇದ್ದಂತಹ ಬ್ರಾಹ್ಮಣ ಕುಟುಂಬವು ಅಲ್ಲಿ ಪೂಜೆಯನ್ನು ಮಾಡಿರುತ್ತೆ. ನೋಡಿ, ಸನಾತನ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳನ್ನು ಪೂಜೆಗೆ ತಿಳಿಸಲಾಗುತ್ತೆ, ಅನುಷ್ಠಾನ ಸಿದ್ಧಿಗಳಿಗೆ ತಿಳಿಸಲಾಗುತ್ತೆ. ಆದರೆ ನೀವು ಮುಖ್ಯವಾಗಿ ಯಾವ ತತ್ವ, ಯಾವ ಸ್ವಭಾವ, ಯಾವ ಗುಣದ ದೇವತೆಯನ್ನು ಆಯ್ಕೆ ಮಾಡಿಕೊಳ್ತೀರಾ, ಅದು ನಿಮಗೆ ಹೇಗೆ ಹೊಂದಿಕೆಯಾಗುತ್ತೆ, ನಿಮಗೆ ಹೇಗೆ ಅನುಗ್ರಹಿಸ್ತಾರೆ ಅನ್ನೋದೇ ಬಹಳ ಮುಖ್ಯ. ಎಲ್ಲ ದೇವತೆಗಳು ಎಲ್ಲರಿಗೂ ಒಳ್ಳೆ ಫಲವನ್ನು ನೀಡೋದಿಲ್ಲ. ಆದರೆ ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಬೇಕು. ಅದು ಇನ್ನೊಬ್ಬರು ತಿಳಿಸುವುದಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲೇ, ನಿಮ್ಮ ಒಂದು ಸಮಗ್ರವಾದಂತಹ ಬದುಕಿನಲ್ಲೇ ಕೆಲವು ರಹಸ್ಯಗಳು ಅಡಗಿರುತ್ತೆ. ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ದೇವತೆಗಳ ಬಗ್ಗೆ ನೀವು ನಿರ್ಧಾರಗಳನ್ನು ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಯೋದಿದೆ. ರಾಶ್ಯಾಧಿಪತಿ, ಲಗ್ನಾಧಿಪತಿ ಮತ್ತು ಅದೃಷ್ಟ ಸ್ಥಾನಾಧಿಪತಿಗಳನ್ನು ತಿಳಿದು ಜ್ಯೋತಿಷಿಗಳು ಸಾಮಾನ್ಯವಾಗಿ ತಿಳಿಸ್ತಾರೆ, ಈ ದೇವತೆಯನ್ನು ಪೂಜಿಸಿ ಅನ್ನೋದನ್ನು. ಅದಕ್ಕೂ ಹೆಚ್ಚಾಗಿ ಒಳಗೆ ಹೋಗಿ ಗ್ರಹಗಳ ಒಂದು ಸ್ಥಿತಿ, ಡಿಗ್ರಿ, ಆ ಸ್ಥಾನ, ನಕ್ಷತ್ರಗಳಲ್ಲಿ ಕೆಲವು ಸ್ಥಾನಾಧಿಪತಿಗಳ ಗಣಿತವನ್ನು ಮಾಡಿ ಅಲ್ಲಿ ಬರುವಂತಹ ಆ ಒಂದು ಉತ್ತರದಲ್ಲಿ ಯಾವ ದೇವತೆಯನ್ನು ಪೂಜಿಸಬೇಕು ಅಂತ ಆ ಗಣಿತವೇ ತಿಳಿಸುತ್ತೆ. ಅದರ ಪ್ರಕಾರವಾಗಿ ತಿಳಿಬಹುದು. ಆದರೆ ಎಲ್ಲ ಜ್ಯೋತಿಷಿಗಳು ಅದನ್ನು ತಿಳಿಸೋದಿಲ್ಲ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅವರಿಗೆ ತಿಳಿಯುತ್ತೆ ಅದನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನೋಡಿ, ಇವರ ಜೀವನಕ್ಕೆ ಇವರು ಆನಂತರವೂ 2022ರ ನಂತರವೂ ನನ್ನ ಕಚೇರಿಗೆ ಬಂದಿದ್ದಾರೆ. ಬಂದಂತಹ ಕಾಲದಲ್ಲಿ ಆ ಒಂದು ಅವರೇನು ಕುಳಿತುಕೊಳ್ತಾರೆ ಪ್ರಶ್ನೆಗೆ, ಆಗ ಅವರ ಹಿಂದೆ ಶ್ರೀ ಮಹಾವಿಷ್ಣುವೇ ಕಾಣಿಸ್ತಾರೆ. ನೋಡಿ, ಅವರ ಮನೆ ದೇವರು ಬರೋದಿಲ್ಲ. ಈಶ್ವರ ಪಾರ್ವತಿಯ ಒಂದು ಪ್ರಭಾವಕ್ಕಿಂತ ಶ್ರೀ ಮಹಾವಿಷ್ಣುವಿನ ಪ್ರಭಾವವೇ ಅಲ್ಲಿ ಹೆಚ್ಚಾಗಿ ನಮಗೆ ಗೋಚಾರ ಆಗುತ್ತೆ. ಮತ್ತು ಆ ದೇವತಾ ಅನುಗ್ರಹವನ್ನು ನಾವಲ್ಲಿ ತಿಳಿಬಹುದು, ಅನುಭವಕ್ಕೆ ಬರುತ್ತೆ. ನಾನು ಹಾಗಾಗಿ ಅವರಿಗೆ ಬಹಳ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಏನಂದರೆ ದೇವಾಲಯಗಳಿಗೆ ಹೋದಾಗಲೇ ಆ ದೇವತಾ ಎನರ್ಜಿಯ ಅನುಭವ ನೋಡಿ ಆಗೋದಿಲ್ಲ. ಆದರೆ ಆ ವ್ಯಕ್ತಿ, ಆ ಸ್ತ್ರೀ ನನ್ನ ಕಚೇರಿಗೆ ಬಂದಾಗ ನನಗೆ ಈ ದೇವತೆಯನ್ನು ನೋಡುವಂತಹ, ಈ ಅನುಭವವನ್ನು ಪಡೆಯುವಂತಹ ಭಾಗ್ಯವನ್ನು ಹೊತ್ತು ತರ್ತಾರೆ. ಹಾಗಾಗಿ ಜ್ಯೋತಿಷಿಗಳ ಬಳಿ ಬರುವಂತಹ ಕೆಲವು ವ್ಯಕ್ತಿಗಳು ನಿಜವಾಗಿಯೂ ಅದೃಷ್ಟ ಭಾಗ್ಯವನ್ನೇ ಹೊತ್ತು ತರ್ತಾರೆ ಅನ್ನೋದನ್ನು ನಾನಿಲ್ಲಿ ತಿಳಿದಿರುವಂಥದ್ದು. ಹಾಗಾಗಿ ನಾನು ಆಗಾಗ ತಿಳಿಸ್ತಾ ಇರ್ತೇನೆ, ಜನರು ಕಷ್ಟಗಳನ್ನು ಹೊತ್ತು ತರೋದಲ್ಲ, ಸಮಸ್ಯೆಗಳನ್ನು ನಮ್ಮ ಬಳಿ ತರೋದಲ್ಲ, ಜೊತೆಗೆ ಭಾಗ್ಯವನ್ನು, ಅನುಭವವನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಹೊತ್ತು ತರ್ತಾರೆ. ನೋಡಿ, ಇದೆಲ್ಲ ವಿಷಯಗಳಿಂದ ನಿಮಗೆ ಏನು ಸ್ಪಷ್ಟತೆ ಬರುತ್ತೆ ಅಂದರೆ, ದೇವತೆಗಳು ಯಾವ ಮಾರ್ಗದಲ್ಲಿ ಆದರೂ ನಿಮ್ಮ ಜೀವನಕ್ಕೆ ಜೊತೆಯಾಗಬಹುದು. ಇಂಥ ಅನೇಕವಾದಂತಹ ಅನುಭವಗಳು ಇದೆ. ಇದರ ಬಗ್ಗೆ ನಾನು ಮುಂದಿನ ಮಾಸಗಳಲ್ಲಿ ಸಾಧ್ಯವಾದಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತೇನೆ. ಇಲ್ಲಿ ಇನ್ನು ಕೆಲವು ಒಂದು ಪ್ರಶ್ನೆಗಳಿಗೆ ಕಳೆದ ಮಾಸದಲ್ಲಿ ನನಗೆ ಕೆಲವು ವಿಷಯಗಳನ್ನು ಕಮೆಂಟ್ ಹಾಕಿದ್ದೀರಾ. ಮಿಥುನ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ
ನೀವು ತಿಳಿದುಕೊಳ್ಳಬೇಕು, ನಾನ್ಯಾವ ಪದವಿಗಳನ್ನು ಕೊಟ್ಟುಕೊಳ್ತಾ ಇಲ್ಲ, ಯಾವ ಬಿರುದುಗಳನ್ನು ಕೊಟ್ಟುಕೊಳ್ತಾ ಇಲ್ಲ. ಯಾಕೆಂದರೆ ನಾನೇನು ಹೇಳ್ತಾ ಇದ್ದೀನಿ, ವಿದ್ಯಾರತ್ನ, ವಿದ್ವಾನ್, ಜ್ಯೋತಿಷ್ಯ ಸಂಬಂಧಪಟ್ಟದ್ದು, ಆಚಾರ್ಯ, ಈ ಪದವಿಗಳೆಲ್ಲ ನನಗೆ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಸಂಸ್ಥೆಗಳು ಸರ್ಟಿಫಿಕೇಟನ್ನು ನೀಡಿರುವಂಥದ್ದು. ಅದಕ್ಕಾಗಿ ನಾನಿಲ್ಲಿ ಆ ಹೆಸರುಗಳನ್ನು ಬಳಸ್ತೇನೆ. ಮತ್ತು ವಿಷಯಗಳು ಏನು ನನ್ನ ಅನುಭವದಲ್ಲಿದೆ ನಿಮಗೆ ತಿಳಿಸೋದು ಕಡಿಮೆಯೇ. ಬಹಳ ವಿಷಯಗಳನ್ನು ನಾನು ತಿಳಿಸೋದಿಲ್ಲ. ಆದರೂ ಕೆಲವು ಮಾತ್ರ ನಿಮ್ಮ ತಿಳುವಳಿಕೆಗೆ ಬರಲಿ ಅನ್ನುವುದಕ್ಕೆ ಮಾತ್ರ ನಾನು ತಿಳಿಸ್ತೇನೆ. ಮತ್ತು ಈ ಪ್ರಶ್ನೆಯನ್ನ ನೀವು ಯಾರನ್ನ ಮಾಡಬೇಕು ಅಂತ ಹೇಳಿದ್ರೆ, ಯಾರು ದೇವಮಾನವ, ಅವಧೂತರು ಮತ್ತು ನಾವು ಗುರೂಜಿಗಳು ಅಂತ ಯಾರು ಟೈಟಲ್ಗಳನ್ನು ಹಾಕೊಂಡಿರ್ತಾರೆ ಅಂಥವರನ್ನ ಪ್ರಶ್ನೆ ಮಾಡಬೇಕು. ಇಂಥ ಒಂದು ಬಿರುದು, ಟೈಟಲ್ಗಳು, ಇವೆಲ್ಲ ಹೆಸರುಗಳನ್ನು ಯಾವ ಜ್ಯೋತಿಷ್ಯ ವಿದ್ಯಾಸಂಸ್ಥೆಯು ನೀಡೋದಿಲ್ಲ, ಯಾವ ಸಂಸ್ಥೆಗಳು ನೀಡೋದಿಲ್ಲ. ಅವರವರೇ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ. ಆ ರೀತಿ ನೇಮನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಂಥವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ನನ್ನಂಥವಳನ್ನ ಇಂಥ ಪ್ರಶ್ನೆಗಳನ್ನು ಮಾಡಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಆದರೂ ಈಶ್ವರನ ಈಶವಾಸನ ಅನುಭವದಲ್ಲಿ ನಿಮ್ಮೆಲ್ಲರಲ್ಲಿಯೂ ಆ ಈಶನ ಅಂಶ ಇರೋದ್ರಿಂದ, ನನ್ನಲ್ಲಿಯೇ ನಿಮ್ಮಲ್ಲಿಯೂ ಅದೇ ಇರೋದ್ರಿಂದ, ನನ್ನ ಒಂದು ಅಂಗವೇ ಭಾಗವೇ ನೀವು ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯಾವ ಒಂದು ಬೇಸರವೂ ನನಗಿಲ್ಲ. ಅವರವರ ಜ್ಞಾನಕ್ಕೆ ಅವರವರ ಒಂದು ಮನಸ್ಸಿನಲ್ಲಿ ಏನು ಬರುತ್ತೆ, ವಿಭಿನ್ನವಾದಂತಹ ಭಾವನೆಗಳಿಂದ ನೀವು ವ್ಯಕ್ತಪಡಿಸ್ತೀರಾ. ಈಶ್ವರ ನಿಮಗೆ ಮತ್ತಷ್ಟು ಜ್ಞಾನಾಭಿವೃದ್ಧಿಯನ್ನು ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಜೂನ್ ಮಾಸದಲ್ಲಿ ಬರುವಂತಹ ಗ್ರಹಗಳ ಗೋಚಾರ ಪ್ರಭಾವದ ಫಲಗಳು ಯಾವ ರೀತಿ 12 ರಾಶಿಗಳಿಗೆ ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಜೂನ್ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ ದ್ವಿತೀಯ ಸ್ಥಾನ ಮಿಥುನ ರಾಶಿಯಲ್ಲಿ ಮತ್ತು ತೃತೀಯ ಸ್ಥಾನ ಕಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಈ ಮಾಸದಲ್ಲಿ ನಿಮಗೇನು ಮುಖ್ಯವಾಗಿ ನೀವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಸ್ವಯಂ ಪ್ರಯತ್ನವೇ ನಿಮಗೆ ಸೌಭಾಗ್ಯ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಸ್ವಯಂ ಪ್ರಯತ್ನವನ್ನು ಪಡುವಂತೆ, ಅದರಿಂದ ಅದೃಷ್ಟವೂ ಅನುಕೂಲವೂ ಆಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ನಿಮ್ಮ ಪ್ರಯತ್ನ ಸ್ಥಾನವನ್ನು ಶುಕ್ರ ಗ್ರಹ ಪ್ರವೇಶಿಸ್ತಾ ಇದ್ದರೆ, ಮೊದಲು ಒಂದು ವಾರದಲ್ಲಿ ದ್ವಿತೀಯ ಕುಟುಂಬ ಧನಸ್ಥಾನ ವಾಕ್ಸ್ಥಾನದಲ್ಲಿ ಶುಕ್ರ ಗ್ರಹದ ಸಂಚಾರ ಆಗೋದ್ರಿಂದ ಮಾತಿನಿಂದ ಯಶಸ್ಸು, ಕಾರ್ಯಾನುಕೂಲಗಳು ಆಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಕುಟುಂಬದಲ್ಲಿ ಸಂತೋಷದಿಂದ ಇರುವಂತೆಯೂ ಮತ್ತು ಧನಾಭಿವೃದ್ಧಿಗೆ ಈ ಗ್ರಹಗಳು ಅನುಕೂಲವನ್ನು ಮಾಡಿಕೊಡ್ತಾರೆ. ಈ ಮಾಸದಲ್ಲಿ ಬಹುಪಾಲು ಧನಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬುಧ ಗ್ರಹವು ಆ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಅನುಕೂಲಗಳು ಆಗುತ್ತೆ. ಅದರಲ್ಲಿಯೂ ವಿಶೇಷವಾಗಿ ಪ್ರಾರಂಭದ 1 ವಾರಗಳ ಕಾಲ ಶುಕ್ರ ಗ್ರಹವು ಅಲ್ಲಿ ಸಂಚಾರ ಮಾಡೋದ್ರಿಂದ ವಿಶೇಷವಾಗಿ ಧನಾನುಕೂಲ ಆಗುತ್ತೆ. ಪ್ರಯತ್ನವನ್ನು ಪಡಿ. ಈ ಗ್ರಹ 2ನೇ ವಾರದಲ್ಲಿ ತೃತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿ ನಿಮಗೆ ಈ ಗ್ರಹ ಪ್ರಭಾವ ಹೇಗಿರುತ್ತೆ ಅಂದರೆ, ಗುರುಗ್ರಹದೊಂದಿಗೆ ಸಂಚರಿಸುವ ಗ್ರಹ ತೃತೀಯ ಸ್ಥಾನದಲ್ಲಿ ಕ್ರಿಯೇಟಿವ್ ಆಗಿ ಇರುವಂತೆ, ಬರವಣಿಗೆಗಳನ್ನು ಮಾಡುವಂತೆ, ನಿಮ್ಮ ಕ್ರಿಯೇಟಿವ್ ಆಗಿ ಎಫರ್ಟ್ ಅನ್ನು ಹಾಕುವಂತೆ ಮತ್ತು ಆ ಸ್ಥಾನವು ಮಿತ್ರರ ಸ್ಥಾನ, ಮಿತ್ರರೊಂದಿಗೆ ಸಂತೋಷ, ಸಮೀಪ ಪ್ರಯಾಣದ ಸ್ಥಾನ, ಸಮೀಪ ಪ್ರಯಾಣವನ್ನು ಕೈಗೊಳ್ಳುವಂತೆ ಮಿತ್ರರೊಂದಿಗೆ ಆಗ್ಬೋದು, ನಿಮ್ಮ ಒಂದು ದೇವಸ್ಥಾನಗಳಿಗೆ ಹೋಗೋದಾಗ್ಬೋದು, ಅಥವಾ ಶಾರ್ಟ್ ಟ್ರಿಪ್ ಎಲ್ಲಾದರೂ ಸಂತೋಷಕ್ಕಾಗಿ ಹೋಗೋದಾಗ್ಬೋದು. ಇದನ್ನು ಈ ಗ್ರಹಗಳು ಇಲ್ಲಿ ಪ್ರಭಾವವನ್ನು ಮಾಡ್ತಾರೆ. ಇನ್ನು ಈ ಸ್ಥಾನ ಮಿತ್ರರು ಸಹೋದರರ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಒಡ ಹುಟ್ಟಿದವರ ಅಭಿವೃದ್ಧಿ, ಮಿತ್ರರ ಅಭಿವೃದ್ಧಿ ಅನ್ನೋದನ್ನು ಇಲ್ಲಿ ಈ ಗ್ರಹಗಳ ಪ್ರಭಾವದಿಂದ ತಿಳಿಬಹುದು. ಮತ್ತು ಅವರಿಂದಲೂ ನಿಮಗೆ ಸಂತೋಷ ದೊರೆಯುತ್ತೆ. ಯಾಕಂದರೆ ಗುರು ಶುಕ್ರ ಗ್ರಹಗಳ ಸಂಚಾರವು ಇಲ್ಲಿ ಆಗ್ತಾ ಇರೋದ್ರಿಂದ, ಇನ್ನು ರಾಶಿಯಲ್ಲಿ ಮುಖ್ಯವಾಗಿ ಮೊದಲ 2 ವಾರಗಳು ಅಂದರೆ ಮಧ್ಯಭಾಗ, ಜೂನ್ ಮಾಸದ ಮಧ್ಯಭಾಗದವರೆಗೂ ಸೂರ್ಯಗ್ರಹದ ಸಂಚಾರ ಆಗೋದ್ರಿಂದ ಸೂರ್ಯಗ್ರಹ ಬಹಳ ಆತ್ಮವಿಶ್ವಾಸದಿಂದ ಇರುವಂತೆ. ಏಕೆಂದರೆ ಸೂರ್ಯ ಚತುರ್ಥಾಧಿಪತಿ ಆಗಿ ನಿಮಗೆ ಸುಖದಲ್ಲಿ ಸಾಮಾನ್ಯ ಸುಖವನ್ನು ನೀಡಿದರೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಏಕೆಂದರೆ ಶುಕ್ರಗ್ರಹ ರಾಶಿ ಆಗಿದ್ದರೂ ಅಲ್ಲಿ ಸೂರ್ಯನಿಗೆ ಮಿತ್ರ ನಕ್ಷತ್ರಗಳು ಇರೋದ್ರಿಂದ ಆ ಸ್ಥಾನದಲ್ಲಿ ಆತ್ಮವಿಶ್ವಾಸದಿಂದ ಇರುವಂತೆ,
ಇಲ್ಲಿ ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳುವಂತೆಯೂ ಸ್ಟ್ರಾಂಗ್ ಆಗಿ ಇರುವಂತೆ ಇಲ್ಲಿ ಸೂರ್ಯನ ಪ್ರಭಾವ ಆಗಲಿದೆ. ಆದರೆ ಸುಖದ ವಿಷಯದಲ್ಲಿ ಮನೆಯ ವಾತಾವರಣದಲ್ಲಿ ಸಾಮಾನ್ಯವಾದ ಸುಖ ಯಾಕೆ ಸಿಗುತ್ತೆ ಅಂದರೆ ಚತುರ್ಥ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಇಲ್ಲಿ ಮನೆಯ ವಾತಾವರಣದಲ್ಲಿ ಏನೋ ಸಮಸ್ಯೆಗಳು ಇರುವಂತಹ ಸಾಧ್ಯತೆಗಳು ಇಲ್ಲಿ ಈ ಗ್ರಹ ಪ್ರಭಾವದಿಂದ ತಿಳಿಬಹುದು. ನೆಮ್ಮದಿಗೆ ಏನೋ ಕೊರತೆ ಆಗುವಂತೆ. ಇನ್ನು ಉದ್ಯೋಗದ ವಿಷಯದಲ್ಲಿ ಗವರ್ಮೆಂಟ್ ಉದ್ಯೋಗಸ್ಥರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಇತರ ಉದ್ಯೋಗಕ್ಕೂ ಇಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಅಧಿಕಾರ ಯೋಗದಲ್ಲಿ ಇರುವಂತಹ ರಾಜಕೀಯ ವ್ಯಕ್ತಿಗಳಿಗೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೆ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಅಡೆತಡೆಗಳು ಆಗುತ್ತೆ. ಏಕೆಂದರೆ ಸಪ್ತಮಾಧಿಪತಿ ಕುಜಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ. ಆದರೆ ಅಡೆತಡೆಗಳು ನಿಮ್ಮ ವ್ಯವಹಾರಗಳಿಗೆ ಇಲ್ಲಿ ಉತ್ಪತ್ತಿ ಆಗುತ್ತೆ. ಅಂದರೆ ಅಡೆತಡೆಗಳು ಬರ್ತಾ ಇರುತ್ತೆ. ಲಾಭ ಆಗುತ್ತೆ. ಏಕೆಂದರೆ ಲಾಭಾಧಿಪತಿಯಾದಂತಹ ಗುರುಗ್ರಹ ಲಾಭ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ಕರ್ಮಸ್ಥಾನಾಧಿಪತಿ ಲಾಭ ಸ್ಥಾನದಲ್ಲಿರೋದ್ರಿಂದ ಬರುವ ಹಣ ಲಾಭ ನಿಮಗೆ ಸಿಗ್ತಾ ಇದ್ರು ನಿಮ್ಮ ಕೆಲಸ ಕಾರ್ಯಗಳು ಆಗುವುದಕ್ಕೆ ಅಡೆತಡೆಗಳು ಆಗ್ತಾ ಇರುತ್ತೆ. ಏಕೆಂದರೆ ಕುಜಗ್ರಹ 12ನೇ ಸ್ಥಾನದಲ್ಲಿ ಇರೋದ್ರಿಂದ ಆದರೂ ಪ್ರಯತ್ನವನ್ನು ಪಡ್ತೀರಾ. ಅದಕ್ಕಾಗಿ ನಾನು ಮೊದಲೇ ತಿಳಿಸಿರುವಂಥದ್ದು ಸ್ವಯಂ ಪ್ರಯತ್ನವೇ ನಿಮ್ಮ ಸೌಭಾಗ್ಯ ಅನ್ನೋದನ್ನು ತಿಳಿಸಿದ್ದೇನೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಪಂಚಮಾಧಿಪತಿಯಾದ ಬುಧಗ್ರಹ ಶುಕ್ರ ಗ್ರಹಗಳ ಸಂಚಾರದಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಧನಾಭಿವೃದ್ಧಿಗೂ ಒಳ್ಳೆ ಫಲ ದೊರೆಯಲಿದೆ. ಆದರೆ ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಪಾರ್ಟ್ನರ್ ವಿಷಯ ಸಂಬಂಧಪಟ್ಟಂತೆ ಅಡೆತಡೆಗಳು ಮತ್ತು ನಿಮಗೆ ಪತಿ ಪತ್ನಿ ನಿಮ್ಮ ನಡುವೆ ನಿಮ್ಮ ಬೆಡ್ರೂಮಲ್ಲಿ ಆಗಬಹುದಾದಂತಹ ಕಲಹಗಳು ಇಲ್ಲಿ ನಿರ್ಮಾಣ ಮಾಡುವುದಕ್ಕೆ ಕುಜ ಪ್ರಭಾವ ಆಗಲಿದೆ. ಇದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಯಾಕೆಂದರೆ 12ನೇ ಮನೆಯಿಂದ ನಿಮ್ಮ ರಾಶಿಯನ್ನು ಇದೇ ಮಾಸದಲ್ಲಿ ಈ ಗ್ರಹ ಪ್ರವೇಶ ಮಾಡ್ತಾರೆ. 21ನೇ ದಿನಾಂಕ ಕುಜಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ಇಲ್ಲಿ ಕುಜಗ್ರಹದ ಸ್ಟ್ರೆಂತ್ ಎನರ್ಜಿ ಗ್ರಹ ಈ ಗ್ರಹ ರಾಶಿಯನ್ನು ಪ್ರವೇಶಿಸಿದಾಗ ಬಹಳ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಶೀಘ್ರ ಕೋಪಕ್ಕೆ ಒಳಗಾಗುವಂತೆ, ಬಹಳ ಆತ್ಮವಿಶ್ವಾಸದಿಂದ ಇರುವಂತೆ, ಓನ್ ಡಿಸಿಷನ್ ಮಾಡುವಂತೆ, ಸ್ವಂತ ನಿರ್ಧಾರಗಳನ್ನು ಮಾಡುವಂತೆಯೂ ಈ ಗ್ರಹದ ಪ್ರಭಾವ ಸ್ಟ್ರಾಂಗ್ ಆಗಿ ಇರುವಂತೆ ಇರಲಿದೆ. ಹಾಗಾಗಿ ನೀವು ನಿಮ್ಮ ನಿರ್ಧಾರಗಳಲ್ಲಿ ಸ್ವಲ್ಪ ಯೋಚಿಸಿ ತೆಗೆದುಕೊಳ್ಳಿ. ಏಕೆಂದರೆ ಪ್ರಾರಂಭದಲ್ಲಿ ಸೂರ್ಯ ಸಂಚರಿಸ್ತಾರೆ, ಆ ನಂತರ ಕುಜಗ್ರಹ ಸಂಚಾರ ಮಾಡ್ತಾರೆ. ಈ ಎರಡೂ ಗ್ರಹಗಳು ಸ್ಟ್ರಾಂಗ್ ಗ್ರಹಗಳೇ ಆಗಿ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈ ಮಾಸದಲ್ಲಿ ಷಷ್ಠಾಧಿಪತಿಯಾದಂತಹ ಶುಕ್ರ ಗ್ರಹ ರಾಶ್ಯಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಬುಧ ಗ್ರಹದ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನೀವೇನಾದರೂ ಲೋನ್ ತೆಗೆದುಕೊಳ್ಬೇಕು, ಸಾಲವನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಆಲೋಚನೆ ಇದ್ದರೆ ಪ್ರಾರಂಭದಲ್ಲೇ ಇದಕ್ಕೆ ಅನುಕೂಲಗಳಾಗುತ್ತೆ, ಪ್ರಯತ್ನವನ್ನು ಮಾಡಬಹುದು. ಇನ್ನುಳಿದಂತೆ ಈ ಗ್ರಹಗಳ ಪ್ರಭಾವದಲ್ಲಿ ಗುರುಬಲ ಇರೋದಿಲ್ಲ. ಶುಕ್ರ ಗ್ರಹವು ತೃತೀಯ ಸ್ಥಾನದಲ್ಲಿ ಪ್ರವೇಶ ಆಗ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಯಶಸ್ಸು ಈ ಮಾಸದಲ್ಲಿ ದೊರೆಯಲಿದೆ. ಇನ್ನು ಪರಿಹಾರದ ಸಂಬಂಧಪಟ್ಟಂತೆ ನಿಮ್ಮ ದಶಾಭುಕ್ತಿಗೆ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ನಿಮ್ಮ ರಾಶಿ ಶುಕ್ರನ ರಾಶಿ ಆಗಿರೋದ್ರಿಂದ ದೇವಿ ಪೂಜೆ ವಿಷ್ಣು ಸಹಿತವಾಗಿ ಶ್ರೀ ದೇವಿಯನ್ನು ಪೂಜಿಸೋದ್ರಿಂದ ಬಹಳ ಒಳ್ಳೆ ಫಲಗಳನ್ನು ನೀವು ಸರ್ವಕಾಲದಲ್ಲಿಯೂ ಪಡೆದುಕೊಳ್ಬೋದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆ ಕೆಲಸಗಳಿಗಾಗಿ ಪ್ರಯತ್ನ ಪಡಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆಗಳು, ನಿಮ್ಮ ಕಾರ್ಯಗಳು ಒಳ್ಳೆ ವಿಷಯಗಳನ್ನು ಪ್ರೇರೇಪಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವ ಅನುಗ್ರಹ ನಿಮಗಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.